ಆತ್ಮೀಯ ಬಂಧುಗಳೇ, ಶ್ರದ್ಧೆಯ ತಂದೆ ತಾಯಿಯಂದರೆ, ನಲ್ಮೆಯ ಸಾಹಿತ್ಯಾಭಿಮಾನಿಗಳೇ, ಆ ಪರತತ್ವವನ್ನು ಹೇಗೆ ಕಾಣುವುದು, ಹೇಗೆ ಆತನನ್ನು ಪಡೆಯಬೇಕು ಅಥವಾ ಆತನ ಅನುಸಂಧಾನ ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ನಮ್ಮೆಲ್ಲರಿಗೂ ಒಂದು ಬಹಳ ದೊಡ್ಡ ಜಿಜ್ಞಾಸೆನೇ ಇದೆ. ಆತನಲ್ಲಿರುವ ಶಕ್ತಿಯನ್ನ, ಅವನ ಇರುವಿಕೆಯನ್ನ ಅರಿಯಬೇಕು. ಹೇಗೆ, ಅದಕ್ಕೆ ಮಾರ್ಗ ಏನು ಅಂತಕ್ಕಂಥ ಒಂದು ಮಹತ್ತರವಾದಂತಹ ಪ್ರಶ್ನೆಗೆ ಈ ಒಂದು ಕಗ್ಗದ ಅರ್ಥ ಬಹಳ ಸೂಚ್ಯವಾಗಿ ಮತ್ತೆ ವಿಸ್ತಾರವಾಗಿ ಹೇಳುವಂತಹ ಪ್ರಯತ್ನವನ್ನ ಇಲ್ಲಿ ಡಿ ವಿ ಜಿ ಅವರು ಮಾಡ್ತಾ ಇದ್ದಾರೆ. ದೇವರನ್ನ ಅರ್ಥ ಮಾಡಿಕೊಳ್ಳುವಷ್ಟು ಶಕ್ಯತೆ ನಮಗಿಲ್ಲ. ಯಾಕೆಂದ್ರೆ ನಮಗೆ ಬಾಹ್ಯ ಲೋಕದ ಸೆಳೆತ ಜಾಸ್ತಿ. ಆದರೆ ಆ ಪರಮಶಕ್ತನು ತನ್ನ ಪರಿಚಯವನ್ನ ಅಥವಾ ತನ್ನ ಇರುವಿಕೆಯನ್ನ ಅನೇಕ ರೀತಿಗಳಲ್ಲಿ ತೋರಿಸ್ತಾ ಇರ್ತಾನೆ. ಭಗವಂತನನ್ನ ಪಡಿಬೇಕು ಅಂತಕ್ಕಂತಹ ಒಂದು ತೀವ್ರ ಇಚ್ಛೆ ಬಹಳಷ್ಟು ಜನರಲ್ಲಿ ಈಗಿನ ಒಂದು ಕಾಲದಲ್ಲಿ ಇಲ್ಲ ಅಂತಾನೆ ಹೇಳ್ಬೋದು. ಕಲಿಯುಗದ ಒಂದು ಕಲಿ ಪ್ರಭಾವವೇ ಹಾಗೆ ಅಂತ ಅನ್ಸುತ್ತೆ. ಕಲಿ ಅಂತಕ್ಕಂಥ ಒಂದು ಮಾತೇನಿದೆ, ಅದಕ್ಕೆ ಒಂದು ಇನ್ನೊಂದು ಅರ್ಥ ಕೂಡ ಇದೆ. ಕಲಿ ಅಂದ್ರೆ ಕಲಹ ಅಂತ, ಕಲಿಯುಗ ಅಂತಂದ್ರೆ ಕಲಹಯುಗ ಅಂತಲೂ ಕೂಡ ಹೇಳ್ಬೋದು. ಚಿಕ್ಕ ಚಿಕ್ಕ ಮಾತಿಗೆಲ್ಲ ಜಗಳಾಡುವಷ್ಟು ಕೀಳ್ಮಟ್ಟಕ್ಕೆ ನಾವುಗಳೆಲ್ಲರೂ ಕೂಡ ಹೋಗಿದ್ದೇವೆ ಅಂತಂದಾಗ ಆ ಪರಸತ್ವವನ್ನು ಅರ್ಥ ಮಾಡ್ಕೊಳ್ಳುವಂತಹ ಬಗೆಯಾದ್ರೂ ಹೇಗೆ? ಈ ರೂಢಿಯಲ್ಲಿ ಬಂದಿರತಕ್ಕಂತಹ ಭಗವಂತನನ್ನು ಪಡೆಯಬೇಕೆಂಬ ಡಂಬಾಚಾರಗಳನ್ನ ಅಲ್ಲೆಗೆಳೆಯುತ್ತಾ ಆ ಪರತತ್ವವನ್ನು ಪಡೆಯುವ ಬಗೆಯನ್ನ, ಆತನ ಅನುಭವಯುತವನ್ನ ಡಿ ವಿ ಜಿಯವರು ಈ ಕಗ್ಗದಲ್ಲಿ ಬಹಳ ಸುಂದರವಾಗಿ ವರ್ಣಿಸ್ತಾರೆ. ಈ 59ನೇ ಕಗ್ಗ ಹೀಗಿದೆ. ಮಣಿಮಂತ್ರ ತಂತ್ರ ಸಿದ್ಧಿಗಳ ಸಾಕ್ಷ್ಯಗಳೇಕೆ ಮನಗಾಣಿಸಲು ನಿನಗೆ ದೈವದದ್ಭುತವ ಮನುಜರೊಳಗಾಗ ತೋರ್ಪ ಮಹನೀಯ ಗುಣವನುವಾದ ಬೊಮ್ಮನದು ಮಂಕುತಿಮ್ಮ. ಹೌದು, ಪರತತ್ವವನ್ನು ಅರ್ಥ ಮಾಡಿಕೊಳ್ಳಲು ನಾವುಗಳು ಮಂತ್ರ ತಂತ್ರ ಸಿದ್ಧಿಗಳಿಗೆ ಏಕೆ ಶರಣಾಗಬೇಕು? ಕೆಲವೊಮ್ಮೆ ಜನ ಈ ರೀತಿ ಹೇಳುತ್ತಿರೋದನ್ನು ಗಮನಿಸಿದ್ದೇವಲ್ವಾ? ವ್ಯಕ್ತಿಯ ಸಂಕಟ ಕಾಲದಲ್ಲಿ ಯಾರಾದರೂ ಬಂದು ಅನಪೇಕ್ಷಿತವಾಗಿ, ಯಾರು ಯೋಚನೆ ಮಾಡದೇ ಇರತಕ್ಕಂತಹ ರೀತಿಯಲ್ಲಿ ಏನಾದರೂ ನಿಮಗೆ ಸಹಾಯ ಮಾಡಿಬಿಟ್ರೆ ಅವರನ್ನ ನೆನೆಸ್ಕೊಳ್ತಾ ಹೇಳ್ತೀವಲ್ವಾ, ದೇವ್ರು ಬಂದ ಹಾಗೆ ಬಂದ್ರಪ್ಪ ಅಂತ ಹೇಳಿ. ಅಂದ್ರೆ ಸಂಕಟ ಕಾಲದಲ್ಲಿ ಅಥವಾ ವಿಷಮ ಕಾಲದಲ್ಲಿ, ವಿಷಮ ಪರಿಸ್ಥಿತಿಯಲ್ಲಿ ಯಾರು ಸಹಾಯ ಮಾಡ್ತಾರೋ ನಾವು ಅವರನ್ನ ದೇವರು ಅಂತ ಸಂಬೋಧಿಸ್ತೇವೆ. ಅವರಿಂದಾದ ಉಪಕಾರವನ್ನ ಸದಾ ನೆನೀತಾ ಇರ್ತೇವೆ. ನಮಗೆ ಸಹಾಯ ಬೇಕು, ಯಾರು ಮಾಡ್ತಾರೆ ಅಂತೇಳಿ ಗೊತ್ತಿಲ್ಲ. ಆಗ ಯಾವಾಗ ಗೊತ್ತಿಲ್ವೋ ಆಗ ಬರ್ತಕ್ಕಂತಹ ಒಂದು ಅನಪೇಕ್ಷಿತ ಸಹಾಯವೇ ಅಥವಾ ಮಾಡ್ತಕ್ಕಂತಹ ವ್ಯಕ್ತಿಯೇ ದೇವರು ಅಂತ ಅನ್ಸ್ಕೊಂಡ್ಬಿಡ್ತಾನೆ. ಹಾಗಾದ್ರೆ ಇಲ್ಲಿ ಇರತಕ್ಕಂತಹ ಗೂಢಾರ್ಥ ಏನು ಅಂತಂದ್ರೆ, ಯಾರು ನಮಗೆ ಒಳಿತನ್ನ ಮಾಡ್ತಾರೆ, ಯಾರು ನಮಗೆ ಹಿತವನ್ನ ಬಯಸ್ತಾರೆ, ಯಾರು ನಮ್ಮ ಸಂಘ ಇರ್ತಾರೆ, ಅವರನ್ನೇ ದೇವರು ಅಂತ ಹೇಳಿ ಅನ್ಕೊಳ್ಳುವಂತಹ, ಭಾವಿಸುವಂತಹ ಒಂದು ಪ್ರವೃತ್ತಿ ನಮ್ಮಲ್ಲಿದೆ. ಇಡೀ ಜಗತ್ತು ಭಗವಂತನ ಇರುವಿಕೆಯನ್ನ ಸಾಕ್ಷ್ಯ ಸಹಿತ ಹೇಳಲು ಅನೇಕ ವಿಧಾನಗಳಿದ್ರೂ ಕೂಡ ಅತಿ ಸರಳವಾದ ಸರ್ವಾನುಮತವಾದ ವಿಧಾನವೆಂದರೆ ಮನುಷ್ಯನಲ್ಲಿರ್ತಕ್ಕಂತಹ ಮಹನೀಯ ಗುಣಗಳು. ಮನುಷ್ಯನಲ್ಲಿರ್ತಕ್ಕಂತಹ ಇಂತಹ ಗುಣಗಳಿಂದಲೇ ಆತನನ್ನ ದೈವತ್ವಕ್ಕೆ ಹತ್ತಿರವನ್ನಾಗಿಸಿಬಿಡುತ್ತೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಮನುಷ್ಯನ ಕಾರ್ಯಮಿತಿಯಲ್ಲಿ ಇರದಂತಹ ಅನುಭವ ಆತನಿಗೆ ಬೇರೆಯವರ ಮಹನೀಯ ಗುಣಗಳಿಂದ ಅರಿವಿಗೆ ಬರ್ತಾ ಹೋಗುತ್ತೆ. 9 ಪ್ರಕಾರದ ಪೂಜಾ ವಿಧಾನಗಳು, ಭಕ್ತಿಯ ವಿಧಾನಗಳನ್ನ ಒಲಿಸ್ಕೊಂಡು ಅಥವಾ ಭಕ್ತಿ ವಿಧಾನಗಳನ್ನ ಅನುಸರಿಸಿ ದೇವರನ್ನ ಒಲಿಸಿಕೊಳ್ಳುವ ಇರುವ ಸುಲಭ ಮಾರ್ಗಗಳೇ ಆದರೂ ಕೂಡ ಮನುಷ್ಯನ ಪರಹಿತ ಗುಣಗಳೇ ನೇರ ನಿದರ್ಶನಗಳು ಅಂತಿದ್ದಾರೆ ಮಹನೀಯರು. ನಿಸ್ವಾರ್ಥ ಮನುಜ ಸೇವೆಯೇ ದೈವತ್ವದ ತಿಳಿಯುವಿಕೆಗೆ ಸುಲಭ ಮಾರ್ಗ ಅಂದಿದ್ದಾರೆ ಬಲ್ಲವರು ಕೂಡ. ಭಗವದ್ಗೀತೆಯಲ್ಲಿ, ಭಾಗವತದಲ್ಲೂ ಕೂಡ ಇಂತಹ ವಿಚಾರಗಳನ್ನೇ ಹೇಳಿರೋದಲ್ವಾ? ಸಮಾಜಮುಖವಾದ ಕಾರ್ಯಗಳು ನಿಸ್ವಾರ್ಥ ಮನೋಭಾವದಿಂದ ಮಾಡುವ ಪರಹಿತದ ಕಾರ್ಯಗಳಿಂದಲೇ ಮಾತ್ರ ಭಗವಂತನ ಉದಾರ ಶಕ್ತಿಯ ಅರಿವಾಗುತ್ತೆ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಅಲ್ಲ. ಅಂತಹ ಮನುಷ್ಯರನ್ನೇ ದೇವರು ಅಂತಕ್ಕಂತಹ
ಸಂಜ್ಞೆಯನ್ನ ಕೊಟ್ಟು ಪೂಜಿಸುವುದು ಕೂಡ ಉಂಟು. ಅಂತಹ ಅನೇಕ ಮಹನೀಯರು ನಮ್ಮ ನಡುವೆ ಇದ್ದಾರೆ. ಎಲೆ ಮರೆ ಕಾಯಿಯಂತಿರುವ ಇಂಥವರ ಪ್ರೇರೇಪಣೆಯನ್ನು ಪಡೆದ ನಾವುಗಳು ಕೂಡ ಪರತತ್ವದ ಅನುಭವವನ್ನು ಪಡೆಯಬಹುದು. ನಿಷ್ಕರ್ಷವಾಗಿ ಹೇಳಬಹುದಾದ ಕೊನೆಯ ಮಾತೆಂದರೆ, ಮನುಷ್ಯರಲ್ಲಿ ಕಾಣಬರುವ ದೊಡ್ಡ ಗುಣಗಳೇ ಆ ದೇವರ ಇರುವಿಕೆಯನ್ನ ಸ್ಪಷ್ಟಪಡಿಸ್ತಾ ಹೋಗುತ್ತೆ ಅಂದರೆ ತಪ್ಪಾಗದ. ಮಣಿಮಂತ್ರ ತಂತ್ರ ಸಿದ್ಧಿಗಳ ಸಾಕ್ಷ್ಯಗಳೇಕೆ, ಮನಗಾಣಿಸಲು ನಿನಗೆ ದೈವದದ್ಭುತವಾ, ಮನುಜರೊಳಗಾಗಾಗ ತೋರ್ಬ ಮಹನೀಯ ಗುಣ ಅನುವಾದ ಬೊಮ್ಮನದು ಮಂಕುತಿಮ್ಮ. ಎಷ್ಟು ಸುಂದರವಾಗಿದೆ ನೋಡಿ. ದೇವರನ್ನ ಜಪಮಣಿ ಮಂತ್ರಗಳ ಉಚ್ಚಾರ, ಪೂಜೆ, ಪುನಸ್ಕಾರ, ಮಾಂತ್ರಿಕ ಶಕ್ತಿ, ಉಪಾಸನೆ ಇವುಗಳಿಂದ ಒಲಿಸಿಕೊಂಡು ಅವನು ಇದ್ದಾನೋ ಇಲ್ಲವೋ ಎಂದು ಪರೀಕ್ಷಿಸಿ ಅವನ ಅದ್ಭುತವನ್ನು ಮನಗಾಣಬೇಕೇನೋ? ಅದರ ಬದಲು ಜನಗಳಲ್ಲಿ ಆಗಾಗ ಕಾಣಬರುವ ದೊಡ್ಡ ಗುಣಗಳು ಆ ದೇವರ ಇರುವಿಕೆಯನ್ನ ಸ್ಪಷ್ಟಪಡಿಸುತ್ತವೆ ಅಂಥೇಳಿ ತುಂಬ ಸುಂದರವಾಗಿ ಒಂದು ಮಾತನ್ನ ಇಲ್ಲಿ ಡಿ ವಿಜಿಯವರು ಹೇಳ್ತಾ ಇದ್ದಾರೆ. ಮುಂದಿನ ಕಗ್ಗದೊಂದಿಗೆ ಮತ್ತೆ ಭೇಟಿಯಾಗ್ತೇನೆ. ನಮಸ್ಕಾರ.